ಸ್ಯಾಂಡಲ್ವುಡ್ ನಟಿ ಅದ್ವಿತಿ ಶೆಟ್ಟಿ ಇದೀಗ ಜೈ ಸಿನಿಮಾ ಮೂಲಕ ಮತ್ತೆ ಪ್ರೇಕ್ಷಕರ ಎದುರು ಬರೋಕ್ಕೆ ಮುಂದಾಗಿದ್ದಾರೆ. ಸದ್ಯ ನಮ್ಮೊಟ್ಟಿಗೆ ಅದ್ವಿತಿ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅದ್ವಿತಿ ಅವರೇ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಿ, ಹೀಗೆ ನಾವು ಆರಾಮಾಗೇ ಇದ್ದೀವಿ. ಒಟ್ಟಿನಲ್ಲಿ ಒಂದು ಸಿನಿಮಾ ಮೂಲಕ ಪ್ರತಿ ವರ್ಷ ಬರಬೇಕಂತ ಡಿಸೈಡ್ ಆಗಿದ್ದೀರಾ? ಒಂದು ಸಿನಿಮಾ ಅಲ್ಲ, ಜಾಸ್ತಿ ಸಿನಿಮಾದಲ್ಲಿ ಬರೋಕ್ಕೆ ಇಷ್ಟ ಇದೆ. ಸೊ ನಿಮ್ಮನ್ನೆಲ್ಲ ವಾಪಸ್ ಸಿಗ್ತಾ ಇರ್ಬೋದು, ಇಲ್ಲಾಂದರೆ ನೀವೆಲ್ಲ ಕಂಪ್ಲೇಂಟ್ ಮಾಡ್ತೀರಾ, ಎಲ್ಲಿದ್ರಿ ನೀವು, ಕಾಣಿಸ್ತಾನೆ ಇರಲಿಲ್ಲ ಅಂತ. ಸೊ ವರ್ಷದಲ್ಲಿ ಇನ್ನೂ ಜಾಸ್ತಿ ಸಿನಿಮಾಗಳು ಬಂದ್ರೂ ಖುಷಿನೇ. ಓಕೆ, ಈಗ ಜೈ ಅಂತ ಸಿನಿಮಾ ಟೈಟಲ್ ಯಾವುದಕ್ಕೆ ಜೈ? ಐ ಥಿಂಕ್ ನಮ್ಮ ಶ್ರಮಕ್ಕೆ, ನಮ್ಮ ಒಂದು ಸಿನಿಮಾದ ಮೇಲಿರುವಂಥ ಪ್ರೀತಿಗೆ, ಆಮೇಲೆ ನಮ್ಮ ಜನಗಳ ಪ್ರೀತಿಗೆ ಜೈ. ಈಗ ಅದ್ವಿತಿ ಶೆಟ್ಟಿ, ರೂಪೇಶ್ ಶೆಟ್ಟಿ, ಈ ಶೆಟ್ಟಿ ಇರೋದಕ್ಕೆ ಏನಾದರೂ ಸಿನಿಮಾದಲ್ಲಿ ನೀವು ಏನಾದರೂ ಕಾಂಬೋದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಂತ? ನಿಜವಾಗ್ಲೂ ಇದು ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಜೈ ಬಗ್ಗೆ ನನಗೆ ಅಂದರೆ ರೂಪೇಶ್ ಈ ಥರ ಮೂವಿ ಮಾಡ್ತಿದ್ದಾರೆ, ದೊಡ್ಡ ಬಜೆಟ್ ಮೂವಿ ಅಂತ ನಾನು ಕೇಳಿ ಬಂದಿತ್ತು, ಊರಿಂದ ಯಾರೋ ಹೇಳಿದ್ರು. ಬಟ್ ಅದಕ್ಕೆ ನಾನು ಹೀರೋಯಿನ್ ಆಗ್ತೀನಿ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಬಟ್ ಐ ಥಿಂಕ್ ಈ ಪ್ರಶ್ನೆನ ನೀವು ರೂಪೇಶ್ ಕೇಳಿದ್ರೆ ಅವ್ರು ಹೇಳ್ತಾರೆ ಮೇ ಬಿ ದಟ್ ಈ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆದೆ, ಏನು ಪಾತ್ರ ಇದೆ ಸಿನಿಮಾದಲ್ಲಿ, ಐ ಥಿಂಕ್ ಸೂಟ್ ಆಗಿದ್ದೀನಿ ಅಂತ ಅನ್ಕೋತೀನಿ. ಸೊ ಆ ಒಂದು ಮ್ಯಾಟರಿಂದ ನನ್ನನ್ನು ತಗೊಂಡಿರ್ತಾರೆ, ಶೆಟ್ಟಿ ಅಂತ ಅಲ್ಲ. ಈಗ ಮುಖ್ಯವಾಗಿ ಜೈ ಅನ್ನೋವಂಥದ್ದು ನಾವು ಕೇಳಿದಾಗ ಎಲ್ಲಾದರೂ ಈ ಲವ್ ಸ್ಟೋರಿ ಅಂತ ಬಂದಿದೆಯಾ ಸಿನಿಮಾದಲ್ಲಿ? ಲವ್ ಸ್ಟೋರಿ ಬಂದರೆ ಧರ್ಮಗಳ ನಡುವೆ ಏನಾದರೂ ಸಂಘರ್ಷ ಆಗುವಂಥದ್ದು ಕಥೆನಾ ಅಂತ? ಇಲ್ಲ ಆ ಥರದ್ದು ಏನಿಲ್ಲ. ಇದು ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಆಬ್ವಿಯಸ್ಲಿ ಕಾಮಿಡಿನೂ ಇರುತ್ತೆ, ಲವ್ ಇರುತ್ತೆ. ಬಿಕಾಸ್ ನೀವು ನೋಡ್ದಂಗೆ ಅರವಿಂದ್ ಬೋಲಾರ್ ಸರ್ ಎಲ್ಲ ಅವ್ರ ಕಾಮಿಡಿ ಪಂಚ್ಗಳೇ ನೆಕ್ಸ್ಟ್ ಲೆವೆಲ್, ಅದಕ್ಕೆ ಜನ ಕಾಯ್ತಿರ್ತಾರೆ ನಮ್ಮ ಕಡೆ ಎಲ್ಲ. ಸೊ ಇಟ್ಸ್ ಮೋರ್ ಅಬೌಟ್ ಪೊಲಿಟಿಕಲ್ ಡ್ರಾಮಾ. ಒಂದು ಸೀರಿಯಸ್ನೂ ಇದೆ, ಕಾಮಿಡಿನೂ ಇದೆ, ಲವ್ವು ಇದೆ. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಅಂತ ಹೇಳ್ಬೋದು. ಈಗ ತುಳು ಮತ್ತು ಕನ್ನಡ ಎರಡು ಭಾಷೆನಲ್ಲಿ ರಿಲೀಸ್ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಈ ಸ್ಪೆಸಿಫಿಕ್ ಆಗಿ ಈ ಎರಡೇ ಭಾಷೆ ಅನ್ನೋವಂಥದ್ದು ಯಾಕೆ ಅಂತ ನೀವೇನಾದರೂ ರೂಪೇಶ್ ಅವ್ರಿಗೆ ಕೇಳಿದ್ರಾ? ನಿಜವಾಗ್ಲೂ ಹೇಳಬೇಕು ಅಂತ ಕೇಳಿಲ್ಲ ನಾನು. ಬಿಕಾಸ್ ನಾನು ಸಿನಿಮಾ ಒಪ್ಕೊಂಡಾಗ ನಂಗೆ ತುಳು ಅಂತ ಗೊತ್ತಿತ್ತು, ಬಟ್ ಕನ್ನಡನೂ ಬರ್ತಿದೆ ಅಂದಾಗ ನಂಗೆ ಅದೇ ಖುಷಿ ಆಯಿತು. ಯಾಕಂದರೆ ನನಗೆ ಈ ಎರಡು ಭಾಷೆಗಳು ತುಂಬ ಹತ್ತಿರ. ಯಾಕಂದರೆ ಒಂದು ನನ್ನ ಮಾತೃಭಾಷೆ, ಇನ್ನೊಂದು ನನಗೆ ಹೊಟ್ಟೆ ತುಂಬಿಸಿರುವಂಥ ಭಾಷೆ ಕನ್ನಡ. ಸೊ ಹಾಗಾಗಿ ನನಗೆ ಎರಡು ಭಾಷೆಯಲ್ಲಿ ಬರ್ತಿದೆಯಲ್ಲ, ನಾನು ಅಷ್ಟೇ ಕೇಳ್ಕೊಂಡು ಖುಷಿ ಆದೆ. ಯಾಕಂದರೆ ನನಗೆ ಜಾಸ್ತಿ ಫ್ಯಾನ್ಸ್ ಇರೋದು ಕರ್ನಾಟಕದಲ್ಲಿ. ಬಿಕಾಸ್ ನಾನು ಇನ್ನೂ ತುಳು ಯಾವುದೇ ಸಿನಿಮಾಗಳು ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ನ ಫ್ಯಾನ್ಸು, ನನ್ನನ್ನು ಸಪೋರ್ಟ್ ಮಾಡ್ತಿರೋ ಅವ್ರಿಗೂ ಈ ಸಿನಿಮಾ ನೋಡೋಕ್ಕೆ ಒಂದು ಅವಕಾಶ ಆಗುತ್ತಲ್ಲ, ಅದು ಕೇಳಿ ಅಷ್ಟಕ್ಕೆ ನಾನು ಕೇಳಲಿಲ್ಲ ಮತ್ತೆ ಬೇರೆ ಯಾವ ಭಾಷೆಯಲ್ಲಿ ಬರುತ್ತೆ ಅಂತ. ಮೇ ಬಿ ನೆಕ್ಸ್ಟ್ ಸಿನಿಮಾ ಎಲ್ಲ ಭಾಷೆಯಲ್ಲಿ ಮಾಡ್ತಾರೆ ಅನಿಸುತ್ತೆ ರೂಪೇಶ್ ಇದಾದಮೇಲೆ. ಈ ಸ್ಪೆಷಲ್ ಅಂತಂದರೆ ಇವತ್ತು ವೇದಿಕೆ ಮೇಲೆ ಅವ್ರವ್ರ ಕಪಲ್ಗಳನ್ನು ಕರ್ಕೊಂಬಂದು ಇವತ್ತು ಸಾಂಗ್ ಲಾಂಚ್ ಅನ್ನುವಂಥದ್ದು ಮಾಡಿಸಿದ್ದು. ಈ ಐಡಿಯಾ ಬಂದಿದ್ದು ಯಾರಿಗೆ? ಇದು ರೂಪೇಶ್ ಅವ್ರದ್ದೇ ಐಡಿಯಾ. ಬಟ್ ಹಿಂಗೆ ಕೇಳ್ತಾಯಿದ್ರು, ಯಾರಾದರೂ ನಿಮಗೂ ಗೊತ್ತಿದ್ರೆ ಎಲ್ಲ ಹೇಳಿ ಅಂತ. ಸೊ ನಾನು ನಿರಂಜನ್ ಅವ್ರ ಹೆಸರಾಗಲಿ, ವಿನಯ್ ಅವ್ರ ಹೆಸರಾಗಲಿ, ಒಂದಿಷ್ಟು ಜನರ ಹೆಸರು, ಡಾರ್ಲಿಂಗ್ ಕೃಷ್ಣ ಅವ್ರದ್ದೆಲ್ಲ ಹೆಸರುಗಳನ್ನು ಹೇಳಿದೆ. ಬಿಕಾಸ್ ನಾವೆಲ್ಲ ಇವ್ರನ್ನ ನೋಡಿಕೊಂಡು ಅವರ ಲವ್ವಲ್ಲಿ ಒಂಥರ ಇಟ್ಸ್ ಲೈಕ್ ಏನು ಹೇಳ್ತಾರೆ, ಅವರ ಬಾಂಡಿಂಗ್ನ ನೋಡಿ ಇನ್ಸ್ಪೈರ್ ಆಗ್ತಿರೋ ಅಂಥವ್ರು. ಸೊ ಈ ಐಡಿಯಾ ಬಂದಿರೋದು ರೂಪೇಶ್ ಅವ್ರಿಗೆ. ಈ ಐಡಿಯಾ ಅನ್ನುವಂಥದ್ದು ಅವ್ರದ್ದು ಬಂತು, ಹೌದು. ಬಟ್ ನಿಮ್ಮ ಮೈಂಡಲ್ಲಿ ಕಪಲ್ ಅಂದ ತಕ್ಷಣ ನಿಮಗೆ ಎಷ್ಟು ಅವ್ರು ಖಂಡಿತವಾಗ್ಲೂ ಬಂದಿರ್ತಾರಲ್ವಾ? ಫಸ್ಟ್ ಬರೋದೇ ಅವರು. ಬಿಕಾಸ್ ನಾನು ಇಂಡಸ್ಟ್ರಿಗೆ ಕಾಲಿಟ್ಟಾಗ ನೋಡಿದ್ದು, ಕಲ್ತಿದ್ದು, ಇನ್ಸ್ಪೈರ್ ಆಗಿದ್ದು ಪ್ರತಿಯೊಂದು ವಿಷಯದಲ್ಲೂ, ಅಂದರೆ ಪರ್ಸ್ನಲ್ ಲೈಫಲ್ಲಾಗಲಿ, ಅಥವಾ ಒಂದು ಪೇರ್ ಆಗಲಿ, ಅಥವಾ ಒಂದು ಸಿನಿಮಾದಲ್ಲಿ ಪ್ರೊಫೆಷ್ನಲ್ ಆಗಿರೋದಾಗಲಿ, ಇದನ್ನೆಲ್ಲ ಕಲ್ತಿದ್ದು ನಾನು ಯಶ್ ಮತ್ತು ರಾಧಿಕಾ ಅವರಿಂದ, ಬೇರೆ ಯಾರಿಂದನೂ ಅಲ್ಲ. ಬಿಕಾಸ್ ನನಗೆ ಅವಾಗ ಯಾರೂ ಬೇರೆ ಗೊತ್ತಿರಲಿಲ್ಲ. ಆ್ಯಂಡ್ ಅವರ ಲವ್ ಅಂತೂ ಬಿಡಿ, ನಾನು ಎಷ್ಟೋ ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ದೀನಿ, ಅದು ಒಂಥರ ಏನು ಹೇಳ್ತಾರೆ, ಅದು ಪುಣ್ಯ ಮಾಡಿರಬೇಕು. ಒಂದೊಂದು ಸತಿ ಒಂದು ಹುಡುಗಿರಿಗಿರುತ್ತಲ್ಲ, ಹುಡುಗ ಅಂದರೆ ಹಿಂಗಿರ್ಬೇಕಪ್ಪ ಅಂತ. ಈಗ ನಿಮ್ಮ ಹುಡುಗನ ಬಗ್ಗೆ ಮಾತಾಡೋಣ. ನೀವು ಹೇಳಿದ್ರಲ್ಲ ಹುಡುಗ ಅಂದರೆ ಹಿಂಗಿರ್ಬೇಕಂದ್ರಲ್ಲ, ಸೊ ನಿಮ್ಮ ಹುಡುಗ ಅಂದರೆ ಹೆಂಗಿರಬೇಕು? ಇದು ಒಳ್ಳೆ ಪ್ರಶ್ನೆ. ಬಟ್ ಹುಡುಗ ಅನ್ನೋರು ಹೆಂಗಿರಬೇಕು ಅನ್ನೋಕ್ಕಿಂತ ಐ ಥಿಂಕ್ ನನಗೆ ಪರ್ಸ್ನಲಿ ಇವಾಗಿನ ಕಾಲದಲ್ಲಿ ನಾನು ಫಸ್ಟ್ ಹೇಳೋದೇ ನಾನು ಲಾಯಲ್ ಆಗಿರೋವಂಥ ವ್ಯಕ್ತಿ. ಅದು ಗೊತ್ತಿಲ್ಲ ಇದಾರ ಅಂತ, ಬಟ್ ಅದನ್ನು ನಾನು ಫಸ್ಟ್ ರ್ಯಾಂಕ್ ಮಾಡ್ತೀನಿ. ಸೆಕೆಂಡ್ ನನಗೇನಿಲ್ಲ, ನಾನು ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಹುಡುಗಿ. ಸೊ ಅವ್ರು ಸ್ವಲ್ಪ ನನಗೆ ಟೈಮ್ ಕೊಟ್ಟರೆ ಅಷ್ಟೇ ಸಾಕು. ಇಲ್ಲ, ನಿಜ ಹೇಳ್ತಾರೆ ಲುಕ್ಸಿಗೆ ಹೋಗಬೇಕು, ನೀವು 6 ಇಂಚ್ ಅದೆಲ್ಲ, ನಾನು ಅದನ್ನು ನಂಬಲ್ಲ. ಬಿಕಾಸ್ ಐ ಥಿಂಕ್ ನಾವು ಯಾವತ್ತಿಗೂ ಲುಕ್ಸಿಗೆ ಹೋಗಬಾರ್ದು ಲೈಫಲ್ಲಿ. ಇಟ್ಸ್ ಮೋರ್ ಅಬೌಟ್ ಒಂದು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗುವಾಗ
ಆ ವ್ಯಕ್ತಿಗೆ ಎಷ್ಟು ಅನ್ಯೋನ್ಯತೆವಾಗಿರ್ತಾರೆ, ಆಮೇಲೆ ಎಷ್ಟು ಲಾಯಲ್ ಆಗಿ ಇರ್ತಾರೆ, ಅದು ಮುಖ್ಯ ಆಗುತ್ತೆ. ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಚೆನ್ನಾಗಿ ಡ್ರೆಸ್ ಮಾಡಿದರೂ ಚೆನ್ನಾಗೇ ಕಾಣ್ತೀವಿ. ದೇವರು ಎಲ್ಲರೂ ಚೆನ್ನಾಗೇ ಸೃಷ್ಟಿ ಮಾಡಿದ್ದಾರೆ. ಸೊ ನನ್ನ ಪಾಲಿಸಿ ಇಷ್ಟೇ. ಈಗ ರಾಧಿಕಾ ಪಂಡಿತ್ ಅವ್ರಿಗೆ ಸಕ್ಸಸ್ ಅನ್ನುವಂಥ ಪೀಕ್ ಟೈಮಲ್ಲಿ ಇದ್ದಾಗಲೇ ಅವರು ಮದುವೆ ಆದರು. ಅದಾದಮೇಲೆ ಇಂಡಸ್ಟ್ರಿಗೆ ಬರ್ಬೋದಿತ್ತು, ಬಟ್ ಅವ್ರ ಮಕ್ಕಳ ಜವಾಬ್ದಾರಿ ಇರ್ಬೋದು, ಮನೆ ಜವಾಬ್ದಾರಿ ಈಗಲೂ ಸಹ ಅದನ್ನು ನೋಡ್ಕೊಳ್ತಾ ಇರುವಂಥದ್ದು. ಎಷ್ಟೇ ಸ್ಕ್ರಿಪ್ಟ್ಗಳು ಬರಬಹುದು ಅವರಿಗೆ, ಆದರೆ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಮಾಡ್ತಿದ್ದಾರೆ. ಅವರಿಂದ ಈ ಒಂದು ಗುಣ ಅಥವಾ ಇದನ್ನು ಅಳವಡಿಸ್ಕೊಂಡ್ರೆ ಹೆಣ್ಮಕ್ಳು ತುಂಬ ಚೆನ್ನಾಗಿರುತ್ತೆ ಮದುವೆ ಆದಮೇಲೆ ಅನ್ನೋದಾದರೆ ಯಾವುದು? ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ನಾನು ಹೇಳ್ದಲ್ಲ ಅದೇ ನಾನು ಕಲ್ತಿದ್ದು ಅನಿಸುತ್ತೆ. ಬಿಕಾಸ್ ಯಾವುದೇ ರಿಲೇಷನ್ಶಿಪ್ಪಲ್ಲೂ ಲೈಕ್ ಇವತ್ತು ಬಂದಿರೋ ಕಪಲ್ಸ್ ಅವ್ರು ಮಾತಾಡಿದ್ದು ನೋಡಿದರೆ ನೀವು, ಎಲ್ಲ ಗಂಡು ಮಕ್ಕಳು ದುಡಿಯೋದಕ್ಕೆ ಹೊರಗಡೆ ಹೋಗ್ತಾರೆ ಬಿಕಾಸ್ ಸಂಸಾರನ ನಡೆಸಬೇಕು. ಆ ಟೈಮಲ್ಲಿ ಹೆಣ್ಣಾದವ್ರು ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ಕೂಡ ಬಿಲೀವ್ ಮಾಡಿದ್ದೇನೆ. ಆ್ಯಂಡ್ ಇವಾಗ ನೀವು ಯಶ್ ಅವ್ರನ್ನ ನೋಡಿದರೆ ಅವರು ಎಷ್ಟು ಶೂಟಿಂಗಲ್ಲೇ ಬ್ಯುಸಿ ಇರ್ತಾರೆ, ಬಟ್ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅವರು ನೋಡಿ ಬೆಳೆಯೋಕ್ಕಾಗಿದೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಅಷ್ಟು ಖುಷಿಯಾಗಿರೋ ಫ್ಯಾಮಿಲಿ ಇದೆ, ಬಿಕಾಸ್ ರಾಧಿಕಾ ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ಅದನ್ನೇ ನಾನು ಕಲಿಯೋಕ್ಕೆ ಇಷ್ಟಪಡೋದು. ಎಲ್ಲೋ ಒಂದು ಕಡೆ ಈ ಬಿಗ್ ಬಾಸ್ ಸೀಸನ್ 12 ಶುರು ಆಯಿತು, ಅವಾಗ ನಿಮ್ಮ ಹೆಸರು ಓಡಾಡ್ತಿತ್ತು. ಅದ್ವಿತಿ ಅಶ್ವಿತಿ ಶೆಟ್ಟಿ ಇಬ್ಬರೂ ಕೂಡ ಹೋಗ್ತಾರೇನೋ ಅನ್ನೋವಂಥದ್ದು ಬಂದಿತ್ತು. ನಿಜಾನ ಇದು? ಪ್ರತಿ ವರ್ಷ ನನ್ನ ಹೆಸರು ಬರ್ತಾ ಇದೆ. ಅದು ಯಾವತ್ತು ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೌದು ಈ ವರ್ಷವೂ ನಮಗೆ ಕರೆ ಬಂದಿತ್ತು. ಬಟ್ ಜೈ ಸಿನಿಮಾ ಆಗಲಿ, ನನ್ನ ತೆಲುಗು ತಮಿಳ್ ಸಿನಿಮಾ ಮತ್ತು ಇನ್ನೊಂದು ತುಳು ಸಿನಿಮಾ ಕೂಡ ಆಗಿದೆ. ಸೊ ಅದರದ್ದೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ ನನಗೆ. ಸೊ ಹೋಗೋದಕ್ಕೆ ಅಂತೂ ಪಕ್ಕಾ ಆಗ್ತಿರ್ಲಿಲ್ಲ. ಬಟ್ ನಾವು ಇಬ್ಬರನ್ನ ನೋಡಬೇಕು ಅಂತ ತುಂಬ ಜನಗಳ ಆಸೆ ಕೂಡ ಇದೆ. ಬಿಕಾಸ್ ರೀಸೆಂಟಾಗಿ ನಾವು ಮಂಗಳೂರು ಹೋಗ್ತಿದ್ದಾಗ ಸಕಲೇಶ್ಪುರ ಘಾಟ್ ಹತ್ರ ಒಂದಿಷ್ಟು ಫ್ಯಾನ್ ಸಿಕ್ಕಿದ್ರು. ಅವರೆಲ್ಲ ಅಂದರು, ಮ್ಯಾಮ್ ಯಾಕೆ ಮ್ಯಾಮ್ ಬಿಗ್ ಬಾಸ್ ಹೋಗಿಲ್ಲ ನೀವು ಬಿಗ್ ಬಾಸ್ ಹೋದರೆ ನೋಡಿ ನಾವು ಬ್ಯಾನರ್ ಎಲ್ಲ ಮಾಡಿ ನಿಮಗೆಲ್ಲ ನಮ್ಮದೇ ಸಪೋರ್ಟು, ನಿಮ್ಮ ಸಂಘ ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಒಬ್ಬ ಅಂತ ಹೇಳಿದ್ವಿ. ಸೊ ಜನ ಇದ್ದಾರೆ ಕಾಯ್ಕೊಂಡು. ಬಟ್ ಐ ಥಿಂಕ್ ಸಿನಿಮಾಗೋಸ್ಕರನೂ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಅದಷ್ಟೇ, ಬೇರೆ ಏನೂ ಕಾರಣ ಇಲ್ಲ. ಹೇಳಿದ್ರಿ ತಮಿಳ್ ತೆಲುಗು ಸಿನಿಮಾ ಕೂಡ ಇದೆ ಅಂತ, ಯಾವುದ್ರಲ್ಲಿ ಒಪ್ಕೊಂಡಿದ್ದೀರಾ? ಎಲ್ಲಿವರೆಗೂ ಬಂದಿದೆ? ಶೂಟಿಂಗ್ ಇದೆಯಾ? ಆ್ಯಕ್ಚುಲಿ ತಮಿಳ್ದು ಮುಗ್ದು ಅದು ತಮಿಳ್ ತೆಲುಗು 2 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಅದು ಫುಲ್ ಕಂಪ್ಲೀಟಾಗಿ ಇನ್ನೇನು ಅನೌನ್ಸ್ಮೆಂಟ್ ಆಗ್ತಾ ಹೋಗುತ್ತೆ ಈ ತಿಂಗಳಿಂದ, ದೀಪಾವಳಿಯಿಂದ. ಅದು ಬಿಟ್ಟು ತುಳು ಸಿನಿಮಾದೂ ದೀಪಾವಳಿಗೆ ಅನೌನ್ಸ್ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು. ಕನ್ನಡ ಸಿನಿಮಾ ಮಾತುಕತೆಯಲ್ಲಿದೆ, ಅದು ನಾನು ಪ್ರೇ ಮಾಡ್ತಾಯಿದ್ದೀನಿ ಆಗಲಿ ಅಂತ. ಬಿಕಾಸ್ ನಂಗೆ ಕನ್ನಡ ಸಿನಿಮಾ ಮಾಡಬೇಕು, ಇನ್ನೊಂದು ಸಿನಿಮಾದಲ್ಲಿ ನಾನು ಇನ್ನಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಸೊ ನೋಡೋಣ, ದೇವ್ರು ಏನು ಬರೆದಿದ್ದಾರೆ ಅದು ಹಾಗೇ ಆಗುತ್ತೆ. ಇನ್ನು ಎಲ್ಲರೂ ಕೂಡ ದೇಶ ಇರ್ಬೋದು ವಿದೇಶ ಇರ್ಬೋದು ಮಾತಾಡ್ತಿರುವಂಥದ್ದು ಕಾಂತಾರ ಸಿನಿಮಾ. ನಿಮಗೆ ತುಂಬ ಹೆಮ್ಮೆ ಇರುತ್ತೆ, ನಿಮ್ಮ ಭಾಗದ ಸಿನಿಮಾ ಆಗಿರೋದ್ರಿಂದ. ನೋಡಿದ್ರಾ? ಎಷ್ಟು ಸಲ ನೋಡಿದ್ರಿ? ಡೆಫಿನೆಟ್ಲಿ ಕಾಂತಾರ ನನಗೆ ಈ ವರ್ಷ ಈ ಟೈಮ್ ಕಾಂತಾರ 1 ತುಂಬ ಸ್ಪೆಷಲ್. ಇನ್ನು ಯಾಕಂದರೆ ನನ್ನ ದೊಡ್ಡಪ್ಪ ಡಾಕ್ಟರ್ BA ವಿವೇಕ್ ರೈ ಅವರು ಕೂಡ ಒನ್ ಆಫ್ ದ ರಿಸರ್ಚ್ ಟೀಮಲ್ಲಿ ಕಾಂತಾರಾಗೆ ಹೆಲ್ಪ್ ಮಾಡಿದವರು. ಅವ್ರ ಇಂಟರ್ವ್ಯೂಸ್ ಹೊಂಬಾಳೆ ಅವರೆಲ್ಲ ಹಾಕಿದ್ದಾರೆ. ನನ್ನ ಅಮ್ಮ ಸಿಸ್ಟರ್ ಹಸ್ಬೆಂಡ್ ಅವರು. ಸೊ ದೊಡ್ಡಪ್ಪ ತುಂಬ ಖುಷಿಯಾಗುತ್ತೆ. ಸೊ ಕಾಂತಾರಾಗೆ ಅವ್ರನ್ನ ರಿಷಬ್ ಶೆಟ್ಟಿ ಅಪ್ರೋಚ್ ಮಾಡಿದಾಗ ಅವ್ರು ನಂಗೆ ಹೇಳಿದ್ರು, ಈ ಥರ ಇದೆ, ಈ ಥರ ಮಾತುಕತೆಗಳಾಗ್ತಿದೆ. ರಿಷಬ್ ಅವರು ತುಂಬ ಸತಿ ನಮ್ಮ ದೊಡ್ಡಮ್ಮ ಮನೆಗೆಲ್ಲ ಬಂದರು. ಸೊ ಹಾಗಾಗಿ ನನಗೆ ಇನ್ನೂ ಸ್ಪೆಷಲ್ ಇತ್ತು. ಬಿಕಾಸ್ ನನ್ನ ದೊಡ್ಡಪ್ಪಯಿಂದನೂ ನಾನು ತುಂಬ ಈ ದೈವಗಳ ವಿಚಾರ ಆಗಲಿ, ನಮ್ಮ ಕೋಸ್ಟಲ್ಲಿ ಏನಿದೆ ಅದನ್ನು ತುಂಬ ಕಲ್ತಿದ್ದೀನಿ ನಾನು. ಹಾಗಾಗಿ ಇದನ್ನು ಮತ್ತೆ ನನಗೆ ಕ್ಯೂರಿಯಾಸಿಟಿ ಇತ್ತು ಕಾಂತಾರ ಹೋಗಿ ನೋಡೋದಕ್ಕೆ. ನನಗೆ ದೈವ ಅಂತ ಬಂದರೆ ಅದು ಹೇಳ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ನಾವು ದೈವನ ಮುಂದೆ ನೋಡ್ಕೊಂಡು ಬಂದವರು. ನಮ್ಮ ಅಪ್ಪ ಫ್ಯಾಮಿಲಿಯಿಂದ ಕಲ್ಲುಟ್ಟಿ ಆಗಲಿ, ಪಂಜುರ್ಲಿ ದೈವ, ಗುಳಿಗ ದೈವ ಆರಾಧನೆಗಳು ಮಾಡಿರೋರು. ಆ್ಯಂಡ್ ನಮ್ಮ ಅಪ್ಪಗಂತೂ ದೈವ ಅಂದರೆ ಎಲ್ಲದು ಆ ಥರ ಆಗಿತ್ತು. ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು. ಕಾಂತಾರ ಹೆಮ್ಮೆ ಆಗ್ತಾಯಿದೆ ನನಗೆ. ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಇಂಥ ಸಿನಿಮಾ ಬಂದು ಬೇರೆ ಇಂಡಸ್ಟ್ರಿ ಅವರು ಅದನ್ನು ನೋಡಿ ಹೇಳ್ತಿದ್ದಾರೆ ಅಂದರೆ ನಾವು ಎಲ್ಲರೂ ಹೆಮ್ಮೆ ಪಡ್ಕೋಬೇಕು. ಆ್ಯಂಡ್ ರಿಷಬ್ ಶೆಟ್ಟಿಗಂತೂ ಹ್ಯಾಟ್ಸ್ ಆಫ್. ಬಿಕಾಸ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ನೋಡಿ ನಾವು ಕಮೆಂಟ್ ಮಾಡೋಕ್ಕೆ ಈಸಿ, ಇದು ಚೆನ್ನಾಗಿಲ್ಲ ಅಥವಾ ಹಿಂಗಿದೆ ಹಂಗೆ, ಬಟ್ ಅಷ್ಟು ಒಂದೊಂದು ಡೀಟೇಲಿಂಗ್ ನೋಡ್ಕೊಂಡು ಮಾಡೋದಕ್ಕೆ ಹ್ಯಾಟ್ಸ್ ಆಫ್ ಟು ಹಿಮ್ ನಿಜವಾಗ್ಲೂ. ಆ್ಯಂಡ್ ಎಂಟೈರ್ ಟೀಮ್. ರಿಷಬ್ ಅವರು ಕ್ಯಾರಿ ಮಾಡಿದ್ದಾರೆ. ಪ್ರಗತಿ ಮ್ಯಾಮ್ ಆಗಲಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದರಿಂದ ಈ ಒಂದು ಇಡೀ ಸಿನಿಮಾ ಬಂದಿದೆ. ಚಿಕ್ಕ ಪಾತ್ರ ಮಾಡಿದವ್ರನ್ನೂ ನಾನು ಇಮ್ಯಾಜಿನ್ ಮಾಡ್ತಿದ್ದೆ, ಇವ್ರು ಹೆಂಗೆ ಶೂಟ್ ಮಾಡಿರ್ಬೋದು, ಹೆಂಗಿರ್ಬೋದು ಅಂತ. ಬಿಕಾಸ್ ಅಷ್ಟು ಈಸಿ ಇಲ್ಲ ಅದು. ಆರ್ಟಿಸ್ಟ್ಗಳು ನಮ್ಗೆ ಅರ್ಥ ಆಗುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಕೊನೆಯದಾಗಿ ಜೈ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಆಲ್ರೆಡಿ ಅನೌನ್ಸ್ ಆಗಿದೆ November 14th ಚಿಲ್ಡ್ರನ್ಸ್ ಡೇಗೆ. ಎಲ್ಲರೂ ನಿಮ್ಮ ಮಕ್ಕಳನ್ನ
ಚಿಲ್ಡ್ರನ್ಸು ಎಲ್ಲರನ್ನ ನೋಡಿ ನಾನು ಹಿಂಗೆ ಮಾಡಿದ್ದು ಯಾಕಂದರೆ DOP ಸರ್ ಹಿಂಗೆ ಮಾಡಿದರು. ಸೊ ಚಿಲ್ಡ್ರನ್ಸ್ ಎಲ್ಲ ಅವ್ರ ಅಪ್ಪ ಫ್ಯಾಮ್ಲಿ ಅವರೆಲ್ಲ ಅವ್ರ ಚಿಲ್ಡ್ರನ್ಸ್ನ ಕರ್ಕೊಂಡು ನಮ್ಮ ಜೈ ಸಿನಿಮಾ ನಾವು ಹೋಗಿ ನೋಡಿ November 14th. ಆಮೇಲೆ ಇವಾಗ ಸಾಂಗ್ ರಿಲೀಸ್ ಆಗಿದೆ, ಪ್ಲೀಸ್ ಸಾಂಗ್ ಕೇಳಿ. ನಿಮ್ಗೆ ಇಷ್ಟ ಆಯ್ತಾ ಸಾಂಗ್? ಖಂಡಿತ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಫಸ್ಟ್ ವ್ಯೂವರ್ ಆಡಿಯನ್ಸ್ ಇಲ್ಲೇ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅದ್ವಿತಿ ಅವರೇ. ಸೊ ಇದಿಷ್ಟು ನಟಿ ಅದ್ವಿತಿ ಶೆಟ್ಟಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.